Sudheer ಅವರು ಹಾಗೆ ಸಂಪರ್ಕದಲ್ಲಿದ್ದಾರೆ. ಸುಧೀರ್ ಅವರು ಇನ್ನೊಂದು ಸಂಗತಿ ಅಂತ ಅಂದ್ರೆ ನಾವು ಒಟ್ಟು ನಮ್ಮ ದೇಶದಲ್ಲಿ ಇಂಪೋರ್ಟ್ ಆಗ್ತಾ ಇರುವಂತ ಸಂಗತಿಗೆ ನಾವು ಗಮನಿಸಿದಾಗ ಆಮದಿನಲ್ಲಿ ಸುಮಾರು 13ರಿಂದ 15% ಅಷ್ಟು ಗೋಲ್ಡೇ ಆಮದಾಗುತ್ತೆ ಅನ್ನುವಂತ ನಾವು ಗಮನಿಸ್ತಾ ಇದೀವಿ. ದೇಶದ ಆರ್ಥಿಕತೆಗೂ ಕೂಡ ಒಂದ್ ರೀತಿಯಲ್ಲಿ ಇದು ಹೊಡೆತ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಬಟ್ ಅಂತ ಅಂದ್ರೆ ನೀವು ಹೇಳಿದಾಗೆ ಮತ್ತೆ ಜ್ಯುವೆಲರಿಯನ್ನ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡಿರುವಂತ ಕಾರಣಕ್ಕಾಗಿ ಅದೊಂದು ರೀತಿ ಅನುಕೂಲನೂ ಕೂಡ. ಈಗ ಇಂಪೋರ್ಟ್ ಡ್ಯೂಟಿಯನ್ನ ಇಳಿಸಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಸಾಮಾನ್ಯ ಜನಕ್ಕೆ ಏನು ಒಂದು ವಿಚಾರ ವ್ಯಕ್ತ ಆಗುತ್ತೆ ಅಂತಂದ್ರೆ ಇನ್ನು ಹೆಚ್ಚಿನ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಆಗ್ಬಿಡುತ್ತೆ, ಆಗ ದೇಶದ ಆರ್ಥಿಕತೆಗೆ ಹೊಡ್ತಾ ಅಲ್ವಾ, ಈ ತರದ ಒಂದು ಯೋಚನೆ ಬರುತ್ತೆ. ಅದಕ್ಕೆ ನೀವು ಕೊಡುವಂತ ಉತ್ತರ? ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೇಳಿದ್ನಲ್ಲ, ಸರ್ಕಾರ ಮಾಡಿದ್ದು ಅವರು ನಿರ್ಮಲಾ ಸೀತಾರಾಮನ್ ಅವರ ಸ್ಟೇಟ್ಮೆಂಟೇ ಅದು ಏನಂದ್ರೆ, ಈಗ ನಾವು ಎಕ್ಸ್ಪೋರ್ಟ್ಗೆ ಜ್ಯುವೆಲರಿ ಎಕ್ಸ್ಪೋರ್ಟ್ಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಿದ್ದೀವಿ ಅಂತ. ಮತ್ತೆ ಈಗ ರುದ್ರಮೂರ್ತಿ ಅವರು ಮತ್ತೆ ಶರವಣ ಅವರು ಎಕ್ಸ್ಪ್ಲೇನ್ ಮಾಡಿದಾಗೆ ನಾನು ಮೊದಲು ಹೇಳಿದಂಗೆ ಬಹಳ ಏನು ಆ ಕಸ್ಟಮ್ಸ್ ಡ್ಯೂಟಿಯಲ್ಲಿ ಡಿಫರೆನ್ಸ್ ಆಗಿಲ್ಲ. ಇವತ್ತು ಗೋಲ್ಡ್ ಪ್ರೈಸ್ ಕಡಿಮೆ ಆಗೋದಕ್ಕೆ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿದ್ದೇ ಕಾರಣ ಅಲ್ಲ. ಈಗ ಸುಮಾರೇನು ಹತ್ರ ನಿಮ್ಗೆ 51,000 ಇತ್ತು 24 ಕ್ಯಾರೆಟ್ಗೆ, ಅದೀಗ 49,500 ಆಗಿದೆ. 1,500 ಲಾಸ್ಟ್ 5 ದಿನದಲ್ಲಿ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಏನು ಅಂದ್ರೆ, ನಿಮ್ಗೆ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಹೊಸ ಹುರುಪ್ ಬಂದಿದೆ, ಒಂದು ಹೋಪ್ ಬಂದಿದೆ. ಆ ಹೋಪಿನ ಕಾರಣ ಇಲ್ಲಿ ಲಿಕ್ವಿಡೇಟ್ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ, ಅದು ಒಂದು. ಮತ್ತೆ ನೀವು ಹೇಳ್ತಾ ಇದ್ರಿ ಈಗ ನಮ್ಮ ಆರ್ಥಿಕತೆ ಮೇಲೆ ಏನಾಗುತ್ತೆ ಮತ್ತೆ ಜನ ಇದನ್ನ ಹೇಗೆ ಪರ್ಸೀವ್ ಮಾಡ್ತಾರೆ. ಸರ್ಕಾರ ಮಾಡಿರುವ ಈ ನಿರ್ಧಾರ ಇದು ಕೋವಿಡ್ ಪೀರಿಯಡ್ ಅಲ್ಲಿ 10% ಇದ್ದ ಕಸ್ಟಮ್ಸ್ ಡ್ಯೂಟಿಯನ್ನ 12.5%ಗೆ ಏರಿಕೆ ಮಾಡಿತ್ತು. ಆ 12.5% ಅಂದ್ರೆ 2.5% ಏರಿಕೆ ಆಗಿತ್ತು. ಈಗ ನೆಟ್ ಬರೀ 1% ಕಡಿಮೆ ಆದಂಗ ಆಯ್ತು. ಅಂದ್ರೆ ಏನು, ನಮ್ಗೆ ಕೋವಿಡ್ ಪೀರಿಯಡ್ ಅಲ್ಲಿ ಏನ್ ಅಗತ್ಯ ಇತ್ತು ಅಂತ ಇನ್ಕ್ರೀಸ್ ಮಾಡಿದ್ರು, ಅದನ್ನ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಷ್ಟು ಬಿಟ್ರೆ ಮತ್ತೇನು ಹೊಸದಾಗಿ ಕಡಿಮೆ ಮಾಡಿಲ್ಲ. ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು, ಸರ್ಕಾರದ ಪ್ರಕಾರ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಆಗಿ ಯೋಚನೆ ಮಾಡಿದ್ರೆ ಗೋಲ್ಡ್ ಇಂಪೋರ್ಟ್ ಏನು 13-14% ಇದೆ ನಮ್ಮ ಟೋಟಲ್ ಇಂಪೋರ್ಟ್ ಬಿಲ್ ಅಲ್ಲಿ, ಅದು ಕಡಿಮೆ ಆಗ್ಲೇಬೇಕು ಅನ್ನೋದು ಪ್ರತಿಯೊಬ್ಬ ಯಾರೇ ಫಿನಾನ್ಸ್ ಮಿನಿಸ್ಟರ್ ಆದ್ರೂ ಅದೇ ತರ ಯೋಚನೆ ಮಾಡ್ತಾರೆ. ನಾವೊಬ್ಬ ಸಿಟಿಸನ್ ಆಗಿ ಕೂಡ ನಮ್ಮ ದೇಶದ ಆರ್ಥಿಕತೆಯನ್ನ ಮುಂದಿಟ್ಕೊಂಡು ಯೋಚನೆ ಮಾಡಿದ್ರೆ ಅದೇ ತರನೇ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ರುದ್ರಮೂರ್ತಿ ಅವ್ರು ಹೇಳ್ದಂಗೆ ನೀವು ಬಳಕೆಗೆ ಯೂಸ್ ಮಾಡೋದಾದ್ರೆ ಅಥವಾ ನಿಮ್ಮ ಬಯಕೆ ಗೋಲ್ಡ್ ಅನ್ನ ತೋರ್ಸೋದು ಅಥವಾ ಫ್ಲಾಶ್ ಮಾಡೋದು ಹಾಕೊಂಡು ಓಡಾಡೋದಾದ್ರೆ ನೀವು ಕೊಂಡ್ಕೊಳ್ಳೋದು ಉತ್ತಮ. ಆದ್ರೆ ಹೂಡಿಕೆಯ ಲೆಕ್ಕದಲ್ಲಿ ಮಾಡೋದಾದ್ರೆ, ಯಾಕಂದ್ರೆ ನೀವೀಗ ನೋಡಿ ಮನೆಯಲ್ಲಿ ಗೋಲ್ಡ್ ಅನ್ನ ಕೊಂಡು ಸೇಫ್ಟಿ ಮತ್ತೊಂದು ಎಲ್ಲವನ್ನೂ ಲೆಕ್ಕ ಹಾಕಿದ್ರೆ ನಿಮ್ಗೆ ಸಾವರಿನ್ ಗೋಲ್ಡ್ ಬಾಂಡ್ ಬೆಟ್ರು. ಯಾಕಂದ್ರೆ ನಿಮ್ಗೆ ಅದ್ರಲ್ಲಿ ಲಾಭನೂ ಇದೆ, ಜೊತೆಗೆ ನಿಮ್ಗೆ ಈಗ ನಾಳೆ ಇವರು ಶರವಣ ಅವ್ರು ಹೇಳ್ತಾ ಇದ್ರು 5 ವರ್ಷ ಬಿಟ್ಟು ನಾನು ಮದ್ವೆ ಆಗೋದಿದ್ರೆ ಮಕ್ಕಳಿಗೆ ಮದ್ವೆ ಮಾಡ್ಬೇಕು, ಈಗ ನಾನು ಉಳಿತಾಯ ದುಡ್ಡಲ್ಲಿ ಗೋಲ್ಡ್ ಅನ್ನ ಕೊಂಡಿಟ್ಕೊಡ್ತೀನಿ, 5 ವರ್ಷ ಬಿಟ್ಟು ನಾನು ಜ್ಯುವೆಲರಿ ಮಾಡ್ತೀನಿ. ಆದ್ರೆ ನೆನ್ಪಿಟ್ಕೊಳ್ಳಿ, 5 ವರ್ಷ ತನಕ ನೀವು ಮನೆಯಲ್ಲಿ ಕೊಂಡಿಟ್ಕೊಂಡ ಚಿನ್ನ ನಿಮಗೆ ಯಾವುದೇ ತರದ ರಿಟರ್ನ್ಸ್ ಕೊಡಲ್ಲ. ಅದೇ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ 2.5% ರಿಟರ್ನ್ಸ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಏರಿಕೆಯಲ್ಲಾಗುವ ಏನ್ ಲಾಭ ಇದೆಯಲ್ಲ ಅದು ಕೂಡ ಸಿಗುತ್ತೆ. ಆಮೇಲೆ ನಿಮ್ಗೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ GST ಅಪ್ಲಿಕೇಬಲ್ ಆಗಲ್ಲ. ಕರೆಕ್ಟ್. ಓಕೆ ಥ್ಯಾಂಕ್ ಯು ಸುಧೀರ್ ಅವರು ನಮ್ಮ ಜೊತೆಗೆ ಇಷ್ಟೊಂದು ಜಾಯಿನ್ ಆಗಿ ಚಿನ್ನವನ್ನ ಬೇರೆ ರೀತಿಯಾಗಿಯೂ ಕೂಡ ಹೂಡಿಕೆ ಮಾಡೋಕೆ ಹೆಂಗೆ ಅವಕಾಶ ಇದೆ ಅನ್ನೋಂತ ನಮ್ಗೆ ಬಹಳ ವಿವರಿಸ್ತಿದ್ದೀರಿ. ಧನ್ಯವಾದ